ಧೂಪಾರಾಧನೆ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಆಚಮನದ ನಂತರ ವಿಧಿಪೂರ್ವಕವಾಗಿ ಸಂಕಲ್ಪ ಮಾಡಿ ಮೊದಲ ಮಹಾಗಣಪತಿಯ ಪೂಜೆಯನ್ನು ಆಚರಿಸಬೇಕು. ನಂತರ ಕಲಶ ಪೂಜೆ ಮಾಡಿ ಆಮೇಲೆ ನವಗ್ರಹ ಪೂಜೆ, ದಿಕ್ಪಾಲಕರ ಪೂಜೆ ಮಾಡಬೇಕು. ಮತ್ತೊಂದು ಕಲಶವನ್ನಿಟ್ಟು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಹುರುಗಡಲೆ ಮತ್ತು ಬೆಲ್ಲ ಹಾಕಿ ಪೂಜಿಸುವ ಧೂಪ ದೀಪಗಳನ್ನು ನೈವೇದ್ಯವನ್ನು ಸಮರ್ಪಿಸಬೇಕು. ಹುರುಗಡಲೆಯ ಬೆಲ್ಲ ಮತ್ತು ಪಕ್ವವಾದ ಫಲಗಳನ್ನು ಮಾತೆಗೆ ನಿವೇದಿಸಿ ಮಂಗಳಾರತಿ ಮಾಡಿ ಸಂತೋಷಿ ಮಾತೆಯ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುನಃ ಪೂಜೆ ಮಾಡಿ ಪ್ರಸಾದವನ್ನು 3 ಭಾಗಗಳಾಗಿ ವಿಂಗಡಿಸಿ ಪೂಜೆ ಮಾಡಿಸಿದ ವಿಪ್ರನಿಗೆ 1 ಭಾಗವನ್ನು ಕೊಡುವುದು, 2ನೇ ಭಾಗವನ್ನು ಗೋಮಾತೆಗೆ ತಿನ್ನಿಸಬೇಕು, 3ನೇ ಭಾಗವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು. ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟ ನಂತರ ಮನೆಯವರು ಪ್ರಸಾದ ಸ್ವೀಕರಿಸಬೇಕು. ಮುನಿಜನರೇ ಕೇಳಿ, ಈ ವ್ರತದ ಶುಕ್ರವಾರದಲ್ಲಿ ವಿಧಿಪೂರ್ವಕ ಶಕ್ತಿ ವಂಚನೆ ಇಲ್ಲದೆ ಲೋಭ ಮಾಡದೆ ಉತ್ಸಾಹದಿಂದ ಮಾಡಬೇಕು.